ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಭಾರತಕ್ಕೆ ಅಗ್ನಿ ಪರೀಕ್ಷೆ. ವಿಷ ಸರ್ಪದೊಂದಿಗೆ ಟ್ರಂಪ್ ಸರಸ. ಈಗ ತಿರುಗಿ ಬೀಳಲಿದೆಯಾ ಪಾಕ್ ಸಂಗಾತಿ ಚೀನಾ? ಸ್ನೇಹಿತರೆ, ಟ್ರಂಪ್ ಭಾರತದ ಪಾಲಿಗೆ ಮತ್ತೊಬ್ಬ ನಿಕ್ಸನ್ ಆಗಿ ಬದಲಾಗ್ತಿದಾರಾ? ಯಾರಿದು ನಿಕ್ಸನ್? ಯಾವ್ಯಾವ ಸನ್ ನಾವು ನೋಡಿದೀವಿ, ನಿಕ್ಸನ್ ಯಾವುದು ಅಂತ ತುಂಬಾ ಜನ ಕೇಳಬಹುದು. ಎಕ್ಸ್ಪ್ಲೇನ್ ಮಾಡ್ತೇವೆ. ಭಾರತ ಅಮೆರಿಕ ಸಂಬಂಧವನ್ನ ಶಾಶ್ವತವಾಗಿ ಕೆಡಿಸೋ ಕೆಲಸವನ್ನ ಟ್ರಂಪ್ ಶುರು ಮಾಡಿಬಿಟ್ರ. ಸ್ನೇಹಿತರೆ, ಭಾರತದ ವಿದೇಶಾಂಗ ನೀತಿಗೆ ನಿರೀಕ್ಷೆ ಮಾಡದ ಹಾಗೆ ಚಂಡಮಾರುತವೊಂದು ಅಪ್ಪಳಿಸಿದೆ. ಸುಮಾರು 20 ವರ್ಷಗಳಿಂದ ಚೆನ್ನಾಗಿ ಸಾಗ್ತಾ ಇದ್ದ ಭಾರತ ಅಮೆರಿಕ ಸಂಬಂಧ ಈಗ ದಿಢೀರಂತ ಹದಗೆಟ್ಟಿದೆ. ಉಗ್ರ ಪೋಷಕ ಮುನೀರನನ್ನ ಮಾಜಿ ನೀಲಿತಾರೆಯ ಗೆಳೆಯ ಟ್ರಂಪ್ ಮುದ್ದಿಸೋಕೆ ಶುರು ಮಾಡಿದ್ದು ಭಾರತಕ್ಕೆ ಧಮಕಿ ಹಾಕಿದ್ದಾರೆ. ಮುನೀರ ಅನ್ನೋ ವಿಷ ಸರ್ಪದೊಂದಿಗೆ ಸರಸ ನಡೆಸಿ ಆ ವಿಷ ಸರ್ಪದ ಬಾಯಿಗೆ ಹಾಲೆರೆಯೋಕೆ ಟ್ರಂಪ್ ಮುಂದಾಗಿದ್ದಾರೆ. ಹಾಗಿದ್ರೆ ಈ ಜೋಡಿ ಭಾರತಕ್ಕೆ ತಲೆನೋವಾಗತ್ತಾ? ಟ್ರಂಪ್ರ ಈ ದುಷ್ಟ ಆಟಕ್ಕೆ ಭಾರತ ತಿರುಗೇಟು ಏನ್ ಕೊಡುತ್ತೆ? ಭಾರತ ಅಮೆರಿಕದಿಂದ ದೂರ ಸರಿದು ಚೀನಾ ರಷ್ಯಾ ಕೂಟವನ್ನ ಸೇರ್ಕೊಂಡ್ಬಿಡ್ತಾರ ಅಥವಾ ಕಾದು ನೋಡೋ ತಂತ್ರವನ್ನ ಮಾಡ್ತಾರ? ಸದ್ಯ ಭಾರತದ ಮುಂದಿರೋ ಆಯ್ಕೆಯನ್ನೆಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಆಪರೇಷನ್ ಸಿಂಧೂರ್ ಆದಾಗಿನಿಂದ ಭಾರತದ ವಿದೇಶಾಂಗ ನೀತಿಗೆ ಅಮೆರಿಕ ಹೊಸ ಚಾಲೆಂಜರ್ ಆಗಿ ಬದಲಾಗ್ತಿದೆ. ಇಷ್ಟು ದಿನ ಚೆನ್ನಾಗಿದ್ದ ರಾಷ್ಟ್ರಗಳು ಈಗ ಪರೋಕ್ಷವಾಗಿ ಕಿತ್ತಾಡ್ತಿದ್ದಾರೆ. ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಭಾರತ ಜೊತೆಗೆ ಬಹಳ ಚೆನ್ನಾಗಿದೆ ಅನ್ನೋ ತರದಲ್ಲಿ ಬಿಹೇವ್ ಮಾಡ್ತಿದ್ರು. ಮೊದಲ ಅವಧಿಯಲ್ಲಿ ಹೇಗೆ ಪಾಕ್ ವಿರುದ್ಧ ಕ್ರಮ ತಗೊಂಡಿದ್ರು ಅಂದರೆ ಸಾಲ ನಿಲ್ಲಿಸಿದ್ದು, ಫಂಡ್ ನಿಲ್ಲಿಸಿದ್ದು, ಡಿಫೆನ್ಸ್ ಹೆಲ್ಪ್ ನಿಲ್ಲಿಸಿದ್ದು, ಪಾಕಿಸ್ತಾನವನ್ನು ಉಗ್ರರ ಸ್ವರ್ಗ ಅಂತ ಕರೆದಿದ್ದು, ಇದೆಲ್ಲ ಈತ ಭಾರತದ ಪರ ನಿಲ್ಲಬಹುದು. ಐ ಲವ್ ಇಂಡಿಯಾ, ಐ ಲವ್ ಹಿಂಡು ಅಂತ ಹೇಳಿ ಬಾಡಿ ಲ್ಯಾಂಗ್ವೇಜ್ ಮಾಡಿ ಸ್ಪೀಚ್ ಕೊಡ್ತಾ ಇದ್ರಲ್ಲ ಟ್ರಂಪ್, ಹಂಗೆ ನಡ್ಕೋಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈಗ ಭಾರತಕ್ಕೆ ಹೊಸ ನಿಕ್ಸನ್ ಆಗಿ ಬದಲಾಗ್ತಿದ್ದಾರೆ. ಈ ಹಿಂದೆ ಹೇಗೆ ಪಾಕಿಸ್ತಾನದ ಹಿಂದೆ ನಿಂತು ಅಮೆರಿಕದ ಅಂದಿನ ಅಧ್ಯಕ್ಷ ನಿಕ್ಸನ್ ಭಾರತದ ವಿರುದ್ಧ ಯುದ್ಧಕ್ಕಿಳಿಯೋ ಪ್ರಯತ್ನ ಮಾಡಿದ್ರು. 1971ರ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ತಮ್ಮ ಸರ್ವಸ್ವ ಧಾರೆ ಎರೆದ್ರು. ಅದೇ ರೀತಿ ಪಾಕಿಸ್ತಾನದೊಂದಿಗೆ ಟ್ರಂಪ್ ಅಪಾಯಕಾರಿಯಾಗಿ ವರ್ತಿಸ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಕೂಡ ಇದೆಲ್ಲ ಬೇಗ ಮುಗಿಯುತ್ತೆ ಅಂತ ಹೇಳಿ ಭಾರತದ ದಾಳಿಯಿಂದ ಪಾಕಿಸ್ತಾನವನ್ನ ಕಾಪಾಡಲ್ಲ ಅಂತ ಮಾತನಾಡಿದ್ರು. ಆದರೆ ಮೇ 10ರ ನಂತರ ಯಾವಾಗ ಭಾರತ ಪಾಕಿಸ್ತಾನದ ಒಂದು ಏರ್ಬೇಸ್ ಬಿಡದೆ ಇಡೀ ವೆಸ್ಟರ್ನ್ ಫ್ರಂಟ್ ನಲ್ಲಿರೋ ಎಲ್ಲಾ ಏರ್ಬೇಸ್ಗಳನ್ನ ಹೊಡಿತೋ, ಆಗ ಅಮೆರಿಕ ಅಧ್ಯಕ್ಷನಿಗೆ ಕಡತ ಶುರುವಾಗಿದೆ. ಇಲ್ಲಿ ನೂರ್ ಖಾನ್ ಏರ್ಬೇಸ್ಗೆ ಹೊಡೆದಿದ್ದಕ್ಕೂ, ಪರ್ಟಿಕ್ಯುಲರ್ಲಿ ಆ ಏರ್ಬೇಸ್ಗೆ ಪೆಟ್ಟು ಬಿದ್ದಿದ್ದಕ್ಕೂ, ಭಾರತದ ವಿರುದ್ಧ ಟ್ರಂಪ್ ಕಾರ್ಕೊಳ್ತಿರೋದಕ್ಕೂ ಏನು ಕಾರಣ ಸ್ಪಷ್ಟ ಇಲ್ಲ. ಆದರೆ ಆ ಬೇಸ್ ಅಮೆರಿಕದ ಕಂಟ್ರೋಲ್ನಲ್ಲಿದೆ ಅಂತ ಪಾಕಿಸ್ತಾನದ ರಕ್ಷಣಾ ತಜ್ಞರೇ ಹೇಳ್ತಾರೆ. ಪಾಕಿಸ್ತಾನದ ಅಣ್ವಸ್ತ್ರಗಳನ್ನ ಅಮೆರಿಕ ಕಂಟ್ರೋಲ್ ಮಾಡೋದ್ರಿಂದ ಆ ನ್ಯೂಕ್ಲಿಯರ್ ಕಮಾಂಡ್ ಸೆಂಟರ್ ಪಕ್ಕದಲ್ಲಿ ಈ ಏರ್ ಬೇಸ್ ಇದ್ದಿದ್ರಿಂದ ಭಾರತ ಅಲ್ಲಿಗೆ ಹೊಡೆದಿದ್ದು ಅಮೆರಿಕದ ಒಂಥರ ಹೃದಯಕ್ಕೆ ಹೊಡೆದಂಗೆ ಆಗಿದೆ ಅನ್ನೋ ವಾದ ಇದೆ. ಅದು ಒಂದು ಕಡೆಗಿರಲಿ. ಆದರೆ ಮೇ 10ನೇ ತಾರೀಕಿನಿಂದ ಟ್ರಂಪ್ ನಿರಂತರವಾಗಿ ಭಾರತದ ವಿರುದ್ಧ ನಾಲಿಗೆ ಹರಿಬಿಡ್ತಿದ್ದಾರೆ. ಮೇ 10ನೇ ತಾರೀಕು ಭಾರತ ಹಾಗೂ ಪಾಕ್ ನಡುವೆ ನಾನೇ ಕದನ ವಿರಾಮ ಮಾಡಿಸಿದೆ ಅಂತ ಹೇಳಿ ಭಾರತದ ಕಣ್ಣಿ ಕೈ ಹಾಕೋ ಪ್ರಯತ್ನ ಮಾಡಿದ್ರು. ಕಾಶ್ಮೀರ ವಿವಾದವನ್ನ ಇಂಟರ್ನ್ಯಾಷನಲೈಸ್ ಮಾಡೋ ಪಾಕ್ ಮನವಿಗೆ ಅದು ಪೂರಕವಾಗಿತ್ತು. ಭಾರತ ನಿರಾಕರಿಸಿದ್ರು ಕೂಡ ಪದೇ ಪದೇ ಇದನ್ನೇ ಮಾತಾಡಿದ್ರು ಟ್ರಂಪ್. ಮುನೀರಾ ಮತ್ತು ಟ್ರಂಪ್ ಸಂಸ್ಥೆಗಳು ಕ್ರಿಪ್ಟೋ ಡೀಲ್ ಕೂಡ ಮಾಡಿಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ಶಹಬಾಜ್ ಶರೀಫ್ ಬರೋದ್ ಬೇಡ, ಅಲ್ಲೇ ಇರಲಿ, ನೀನು ಮಾತ್ರ ಬಾಸ್ ಹಾಕು ಮುನೀರಾ ಅಂತ ಮುನೀರನ್ ಮಾತ್ರ ಕರೆದು ಮುಚ್ಚಿದ ಕೋಣೆಯೊಳಗಡೆ ಚೆನ್ನಾಗಿ ಊಟ ತಿನ್ನಿಸಿ ಸತ್ಕಾರ ಮಾಡಿ ಮುನೀರನ್ನ ವಾಪಸ್ ಕಳಿಸಿದ್ರು ಟ್ರಂಪ್. ಪಾಕಿಸ್ತಾನದಲ್ಲಿ ತೈಲ ಅಗಿತೀನಿ ಅಂತ ಟ್ರಂಪ್ ಘೋಷಣೆ ಕೂಡ ಮಾಡಿದ್ರು. ತೈಲ ಆಗೋದು ಪಾಕಿಸ್ತಾನ ಹೆಂಗೆ ಮಾಡ್ತೀನಿ ಅಂದರೆ, ಪಾಕಿಸ್ತಾನ ಮುಂದೊಂದು ದಿನ ಭಾರತಕ್ಕೂ ಆಯಿಲ್ ರಫ್ತು ಮಾಡೋ ರಾಷ್ಟ್ರ ಆಗುತ್ತೆ, ಆ ರೀತಿ ಮಾಡ್ತೀನಿ ಅಂತ ಹೇಳಿ ಪಾಕಿಸ್ತಾನವನ್ನ ಚೂಟಿ ಕುಣಿಸ್ತಾ ಇದ್ದಾರೆ. ಖುಷಿಲಿ ತಡ್ಕೊಳಕ್ಕಾಗ್ತಿಲ್ಲ ಪಾಕಿಸ್ತಾನದವರಿಗೆ ಟ್ರಂಪ್ ಮಾತಾಡ್ತಿರೋದು ನೋಡ್ತಾ ಇದ್ರೆ. ಇಲ್ಲಿ ಟ್ರಂಪ್ಗೆ ಯಾರಾದರೂ ದಾರಿ ತಪ್ಪಿಸ್ತಾ ಇದ್ದಾರೆ. ನಿಜಕ್ಕೂ ಟ್ರಂಪ್ಗೆ ಅಂತ ಒಂದು ಪ್ರಕಾಶಮಾನವಾದ ಕನಸು ಬಿತ್ತ ಪಾಕಿಸ್ತಾನದ ಬಗ್ಗೆ ಸ್ಪಷ್ಟ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಇದುವರೆಗೂ ಆಯಿಲ್ ರಿಸರ್ವ್ ಇರೋದೇ ಜಸ್ಟ್ 234ರಿಂದ 353 ಮಿಲಿಯನ್ ಬ್ಯಾರಲ್. ಅಂದ್ರೆ ಭಾರತ ಹೊರತೆಗಿತಾ ಇರೋ ಸದ್ಯದ ತೈಲಕ್ಕಿಂತ 14 ಪಟ್ಟು ಕಮ್ಮಿ ಇದೆ. ಆದರೆ ಮುಂದೊಂದು ದಿನ ಭಾರತಕ್ಕೂ ಸಪ್ಲೈ ಮಾಡೋ ಲೆವೆಲ್ಗೆ ಪಾಕ್ ತೈಲ ಉತ್ಪಾದನೆ ಮಾಡುತ್ತೆ ಅಂತ ಹೇಳಿ ಅಣಕಿಸ್ತಾ ಇದ್ದಾರೆ ಟ್ರಂಪ್. ಸ್ನೇಹಿತರೆ, ಅಷ್ಟೇ ಅಲ್ಲ, ರಷ್ಯಾ ಭಾರತ ಸಂಬಂಧವನ್ನು ಅರಗಿಸಿಕೊಳ್ಳೋಕೆ ಆಗದೆ ಭಾರತಕ್ಕೆ ನಿರ್ಬಂಧದ ಬೆದರಿಕೆ ಹಾಕಿದ್ರು. ವ್ಯಾಪಾರ ಸಮರ ಶುರು ಮಾಡಿದ್ರು. ಭಾರತದಂತಹ ಮಿತ್ರ ರಾಷ್ಟ್ರದ ಆರ್ಥಿಕತೆಯನ್ನ ಸತ್ ಹೋಗಿರೋ ಆರ್ಥಿಕತೆ ಅಂತ ಬಾಯಿಗೆ ಬಂದಂಗೆ ಟ್ರಂಪ್ ಮಾತಾಡಿದ್ರು. ಇದಕ್ಕೆ ಪ್ರತಿಯಾಗಿ ಮುನೀರ್ ಅಂಡ್ ಗ್ಯಾಂಗ್ ಕೂಡ ಕುಪ್ಪಳಿಸಿ ಕುಣಿಯೋಕೆ ಶುರು ಮಾಡಿತು. ಟ್ರಂಪ್ಗೆ ನೊಬೆಲ್ ಕೊಡಬೇಕು ಅಂತ ಪಾಕ್ ಸರ್ಕಾರದಿಂದ ಅಧಿಕೃತ ಶಿಫಾರಸು ಕೂಡ ಆಯಿತು.
ಪಾಕ್ PM ಶಹಬಾಜ್ ಶರೀಫ್ ಅಂತೂ ನೋಡಿದವ್ರಿಗೆ ಕೇಳಿದವ್ರಿಗೆ ವಾಂತಿ ಬರಬೇಕು, ಆ ಲೆವೆಲ್ಗೆ ಟ್ರಂಪ್ರನ್ನು ಹೊಗಳೋಕೆ ಶುರು ಮಾಡಿದ್ರು. ಪಾಕ್ ಮತ್ತು ಅಮೆರಿಕ ನಾಯಕರು ಪದೇ ಪದೇ ಭೇಟಿಯಾಗಿ ಅವರಿಬ್ಬರ ಸಂಬಂಧ ಕೂಡ ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ. ಈಗ ಅಮೆರಿಕದ ಸೆಂಟ್ರಲ್ ಕಮಾಂಡ್ನ ಚೀಫ್ ಅಂದರೆ ಇರಾನ್ ವಿರುದ್ಧ ದಾಳಿ ಮಾಡಿದ್ರಲ್ಲ, ಅದೇ ಸೆಂಟ್ರಲ್ ಕಮಾಂಡ್ನ ಚೀಫ್ ಜನರಲ್ ಮೈಕೆಲ್ ಕುರಿಲಾಗೆ ಪಾಕ್ ತನ್ನ ರಾಷ್ಟ್ರದ ಒಂದು ಟಾಪ್ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ನಿಶಾನೆ ಇಮ್ತಿಯಾಜ್ ಕೊಡ್ತು. ಈಗ ಪಾಕಿಸ್ತಾನ ಅಮೆರಿಕ ಸಂಬಂಧ ಫುಲ್ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ಅಂತ ಸನ್ಮಾನ ಕೂಡ ಮಾಡ್ತು. ಈ ಕುರಿಲ್ಲಾ ಜಸ್ಟ್ ಒಂದೇ ಒಂದು ಹೇಳಿಕೆ ಕೊಟ್ಟಿದ್ರು ಅಷ್ಟೇ. ಪಾಕಿಸ್ತಾನ ಮತ್ತು ಅಮೆರಿಕ ಸ್ಟ್ರಾಟಜಿಕ್ ಪಾರ್ಟ್ನರ್, ಅದ್ಭುತ ಪಾಲುದಾರರು ಅನ್ನೋ ಹೇಳಿಕೆ ಕೊಟ್ಟಿದ್ರು ಅಷ್ಟೇ. ಅಷ್ಟಕ್ಕೆ ಈ ಕೆಲಸಕ್ಕೆ ಬಾರದ ಪ್ರಶಸ್ತಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ ಈಗ ಪಾಕಿಸ್ತಾನದವರು. ಎಲ್ಲ ಬೆಳವಣಿಗೆಗಳನ್ನು ಪಾಕ್ ಮಾಧ್ಯಮಗಳು, ಅಲ್ಲಿನ ನಾಯಕರು ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ ಅಂದರೆ, ಖಾಲಿ ಕೂತ ವ್ಯಾಪಾರಿಗೆ ಗಿರಾಕಿಗಳು ಬಂದರೆ ಎಷ್ಟು ಸಂತೋಷ ಆಗುತ್ತೋ ಅದೇ ರೀತಿ ಸಂಭ್ರಮಿಸೋಕೆ ಶುರು ಮಾಡಿದ್ದಾರೆ. ಒಟ್ಟಾರೆ ಟ್ರಂಪ್ ಮತ್ತು ಮುನೀರ್ ಇಬ್ರು ಕೂಡ ಹಿಂದೆಂದಿಗಿಂತಲೂ ತುಂಬಾ ಹತ್ತಿರ ಆಗ್ತಿದ್ದಾರೆ. ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಮಧ್ಯಪ್ರದೇಶದ ಅದ್ಭುತ ತಾಣಗಳಿಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 32,200 ರೂಪಾಯಿ ಮಾತ್ರ. ಉಜ್ಜೈನ್ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಾಮಲೇಶ್ವರ ಜ್ಯೋತಿರ್ಲಿಂಗ, ಮಹೇಶ್ವರ, ಮಾಂಡು ಹಾಗೂ ಭಾರತದ ಅತ್ಯಂತ ಸ್ವಚ್ಛ ನಗರಿ ಅಂತ ಕರೆಸ್ಕೊಂಡಿರೋ ಇಂದೋರ್ಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 22 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಿದ್ರೆ ಭಾರತಕ್ಕೆ ತಲೆನೋವು ಯಾಕೆ? ಸ್ನೇಹಿತರೆ, ನೋ ಡೌಟ್ ನೇರ ಹೊಡೆದಾಟ ಬಂದ್ರೆ ಪಾಕನ ಹೊಡೆದು ಬಿಸಾಕತ್ತೆ ಭಾರತ. ಮೊನ್ನೆ ಆಪರೇಷನ್ ಸಿಂಧೂರ್ನಲ್ಲೂ ಕೂಡ ತೋರಿಸ್ಕೊಟ್ಟಿದ್ದೀವಿ. ಕೆಲವೇ ಗಂಟೆಗಳಲ್ಲಿ ಮಲಗಿಸಿದೀವಿ ಪಾಕಿಸ್ತಾನವನ್ನ. ಆದರೆ ಅಮೆರಿಕದಂಥ ರಾಷ್ಟ್ರ ಪಾಕಿಸ್ತಾನದೊಂದಿಗೆ ನಿಲ್ಲೋದು ಭಾರತಕ್ಕೆ ಒಳ್ಳೆ ಸಂಗತಿ ಅಲ್ಲ. ಯಾಕಂದರೆ ಈ ಹಿಂದೆ ಸೋವಿಯತ್ ಕಾರಣ ಕೊಟ್ಟು ಅಮೆರಿಕ ಭಾರತ ವಿರುದ್ಧ ನಿಂತಾಗೆಲ್ಲ ನಾವು ಸಮಸ್ಯೆ ಅನುಭವಿಸಿದ್ದೀವಿ. ಅಫ್ಘಾನ್ ಯುದ್ಧದ ಟೈಮ್ನಲ್ಲಿ ಈ ಇಬ್ಬರು ಸೇರಿಕೊಂಡು ತಾಲಿಬಾನ್ ಅನ್ನೋ ಅಕ್ರಮ ಸಂತಾನಕ್ಕೆ ಜನ್ಮ ಕೊಟ್ಟರು. ಲಕ್ಷಾಂತರ ಮುಜಾಹಿದೀನ್ಗಳು ಹುಟ್ಕೊಂಡ್ರು. ಹೆಸರಿಗೆ ಅವರು ಸೋವಿಯತ್ ವಿರುದ್ಧ ಹೋರಾಡಿದ್ರು. ಆದರೆ ಮುಂದೆ ಅವರು ಕಾಶ್ಮೀರಕ್ಕೂ ನುಗ್ಗಿ ಸಾಕಷ್ಟು ಮಾರಣಹೋಮ ಮಾಡಿದ್ದನ್ನು ಯಾರೂ ಕೂಡ ಮರೆತಿಲ್ಲ. ಅದಾದಮೇಲೆ ಇಡೀ ಜಗತ್ತಿನಾದ್ಯಂತ ಅವರು ಉಗ್ರರನ್ನು ಸಾಕೊಂಡು ಬಂದರು. ಆ ಉಗ್ರವಾದವನ್ನು ಭಾರತ, ಮಿಡಲ್ ಈಸ್ಟ್ ಸೇರಿದ ಹಾಗೆ ಸಾಕಷ್ಟು ರಾಷ್ಟ್ರಗಳು ಇವತ್ತಿಗೂ ಫೇಸ್ ಮಾಡ್ತಿದ್ದಾರೆ. ಬೇರೆಯವರು ಬಿಡಿ, ಖುದ್ದು ಅಮೆರಿಕ ಕೂಡ ಇದರಿಂದ ಹೊಡೆತ ತಿಂತು. ತಾಲಿಬಾನಿಗಳ ಮಿತ್ರ AQ ಉಗ್ರ ಸಂಘಟನೆಯ ಟಾಪ್ ಉಗ್ರ ಉಸಾಮಾ ಅಮೆರಿಕದ ಅವಳಿ ಕಟ್ಟಡವನ್ನೇ ಉರುಳಿಸಿದ. ಅದಾದ್ಮೇಲೆ ಸ್ವಲ್ಪ ಭಯೋತ್ಪಾದನೆ ಅಂದ್ರೆ ಏನು ಅಂತ ಗೊತ್ತಾಯಿತು ಅಮೆರಿಕ ಮತ್ತು ಅದರ ಚಡ್ಡಿ ಮಿತ್ರರಿಗೆ. ಯಾಕಂತ ಹೇಳಿದ್ರೆ ಅಲ್ಲಿ ತನಕ ಭಾರತ ಎಷ್ಟೇ ಗೋಗರಿದ್ರೂ ಕೂಡ, ಜಗತ್ತಿಗೆ ಎಷ್ಟೇ ಹೇಳಿದ್ರೂ ಕೂಡ ಯಾರೂ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ ಉಗ್ರವಾದವನ್ನು. ಅವ್ರ ಮನೆಗೆ ಬಂತಲ್ಲ, ಆವಾಗ ಅವ್ರು ಸೀರಿಯಸ್ ಆಗಿ ತಗೊಂಡ್ರು. ಆಮೇಲೆ ಭಾರತದ ಕಡೆಗೆ ತಿರುಗಿ ನೋಡೋಕೆ ಶುರು ಮಾಡಿದ್ರು. ಭಾರತದ ಮಾತನ್ನು ಸೀರಿಯಸ್ ಆಗಿ ಕೇಳಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಜಾರ್ಜ್ W. ಬುಷ್ ಕಾಲದಲ್ಲಿ ಭಾರತ ಅಮೆರಿಕ ನಡುವೆ ಐತಿಹಾಸಿಕ ಅಣು ಒಪ್ಪಂದ ಆಯಿತು. ಅಣು ಪರೀಕ್ಷೆ ಮಾಡಿದ್ದಾಗ ಹಾಕಿದ ನಿರ್ಬಂಧಗಳನ್ನು ಕೂಡ ತೆಗೆದ್ರು. ಒಬಾಮಾ ಅವಧಿಯಲ್ಲಿ ಪಾಕಿಸ್ತಾನದಿಂದ ಸಂಪೂರ್ಣ ದೂರ ಸರಿದು ಭಾರತ ಪರವಾಗಿ ನಿಂತ್ಕೊಂಡ್ರು. ಕೊನೆಗೆ ಪಾಕಿಸ್ತಾನದ ಒಳಗ್ನುಗ್ಗಿ ಅವಳಿ ಕಟ್ಟಡದ ಉಗ್ರನನ್ನು ನಾಶ ಮಾಡಿದ್ರು. ಇದು ಪಾಕ್ ಮತ್ತು ಅಮೆರಿಕ ಸಂಬಂಧಕ್ಕೆ ಒಂದು ಹಂತಕ್ಕೆ ಪೆಟ್ಟುಕೊಟ್ಟಿದ್ದಾಗ ಪಾಕ್ ಉಗ್ರ ರಾಷ್ಟ್ರ ಅಂತ ಜಗತ್ತಿಗೆ ಮೆಸೇಜ್ ಪಾಸ್ ಆಯಿತು. ಆಮೇಲೆ ಚೀನಾ, ಪಾಕಿಸ್ತಾನ ಇನ್ನಷ್ಟು ಹತ್ತಿರ ಆದವು. ಐರನ್ ಬ್ರದರ್ಸ್ ಆದರು ಅವರು. ಅಮೆರಿಕ ಭಾರತದ ಪರವಾಗಿ ತನ್ನ ನೀತಿಗಳನ್ನು ಚೇಂಜ್ ಮಾಡ್ಕೊಳ್ತಾ ಬಂತು. ಡ್ರೋನ್, ಯುದ್ಧ ವಿಮಾನಗಳಿಗೆ ಇಂಜಿನ್, ವ್ಯಾಪಾರ, ಸ್ಪೇಸ್ ಎಲ್ಲದರಲ್ಲೂ ಅಮೆರಿಕ, ಭಾರತ ಪಾರ್ಟ್ನರ್ಸ್ ಆದರು. ಕೆಲವೇ ವರ್ಷಗಳಲ್ಲಿ ಭಾರತ ಹಾಗೂ ಅಮೆರಿಕದ ವ್ಯಾಪಾರ $500 ಬಿಲಿಯನ್ ರೀಚ್ ಆಗೋ ಪ್ಲಾನ್ ಇತ್ತು. ಆದರೆ ಈಗ ಎಲ್ಲವೂ ಉಲ್ಟಾ ಆಗ್ತಿದೆಯಾ ಅನ್ನೋ ಆತಂಕ ಕಾಡ್ತಾ ಇದೆ. ಟ್ರಂಪ್ ಹುಚ್ಚಾಟ ನೋಡ್ತಾ ಇದ್ದಾರೆ. ಭಾರತಕ್ಕೆ ಅಮೆರಿಕ ಬಿಸಿ ತುಪ್ಪ ಆಗಿದೆ. ಉಗುಳೋಕ್ಕೂ ಆಗ್ತಾ ಇಲ್ಲ, ನುಂಗೋಕ್ಕೂ ಆಗ್ತಿಲ್ಲ ಅನ್ನೋ ವಾತಾವರಣ. ಸ್ನೇಹಿತರೆ, ಪರವಾಗಿಲ್ಲ, ಅಮೆರಿಕ ಹೋದರೆ ಹೋಗಲಿ, ರಷ್ಯಾ ಇದೆ ಅಂತ ಯೋಚನೆ ಮಾಡ್ಬೋದು. ಆದರೆ ಇದು ಸೋವಿಯತ್ ರಷ್ಯಾ ಅಲ್ಲ. ಆವಾಗ ಅಮೆರಿಕ ಹೋದರೆ ಏನು, ನಮಗೆ ಸೋವಿಯತ್ ರಷ್ಯಾ ಇದೆ, ಸೋವಿಯತ್ ಯೂನಿಯನ್ ಇದೆ ಅನ್ನೋ ಲೆಕ್ಕದಲ್ಲಿ ಡಿಫೆನ್ಸ್ ಒಪ್ಪಂದ ಅವರೊಟ್ಟಿಗೆ ಮಾಡಿಕೊಂಡು ಆವಾಗ ನಾವು ಪವರ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿದ್ವಿ. ಆದರೆ ಈಗ ಸೋವಿಯತ್ ಯೂನಿಯನ್ ಇಲ್ಲ, ಇವಾಗಿರೋದು ರಷ್ಯಾ. ರಷ್ಯಾಗೂ ಅಂದಿನ ಸೋವಿಯತ್ ಯೂನಿಯನ್ನ ಪವರ್ಗೂ ಬಹಳ ಆಕಾಶ ಭೂಮಿಯ ವ್ಯತ್ಯಾಸ ಇದೆ. ಆರ್ಥಿಕವಾಗಿ, ಸೈನಿಕವಾಗಿ ಇವತ್ತಿನ ರಷ್ಯಾ ಸ್ವಲ್ಪ ಪವರ್ಫುಲ್ಲೇ ಇರಬಹುದು. ಎಂಥ ಪವರ್ ಅಂತ ನೀವು ಯುಕ್ರೇನಲ್ಲಿ ನೋಡ್ತಾ ಇದ್ದೀರಾ. ಯುಕ್ರೇನ್ ಸೋಲಿಸಲಿಕ್ಕೆ ಇನ್ನೂ ಕೂಡ ಆಗಿಲ್ಲ. ಯುಕ್ರೇನಲ್ಲಿ ಇವತ್ತು ಪೆಟ್ಕೊಡ್ತಿದ್ದಾರೆ ರಷ್ಯಾಗೆ. ಆದರೆ ಓಕೆ, ಒಂದು ಮಟ್ಟಿಗೆ ಮಿಲಿಟರಿ ಪವರ್ ಅಂತ ರಷ್ಯಾನ ಕನ್ಸಿಡರ್ ಮಾಡ್ಬೋದು. ಆದರೆ ಎಕನಾಮಿಕ್ ಪವರ್ ಏನೇನೂ ಅಲ್ಲ ರಷ್ಯಾ ಇವಾಗ. ಮತ್ತೊಂದು ಕಡೆ ರಷ್ಯಾ ಮತ್ತು ಚೀನಾ ಕೂಡ ಈಗ ಕ್ಲೋಸ್ ಫ್ರೆಂಡ್ಸ್. ಯಾವ ಚೀನಾ? ಪಾಕಿಸ್ತಾನದೊಂದಿಗೆ ತುಂಬ ಕ್ಲೋಸ್ ಇರೋ ಚೀನಾ ರಷ್ಯಾದೊಂದಿಗೂ ತುಂಬ ಕ್ಲೋಸ್ ಇದೆ. ಪುಟಿನ್ ದುಡ್ಡು ಕೊಟ್ಟವ್ರಿಗೆ ಎಲ್ರಿಗೂ ಕೂಡ ಅದೇ ಶಸ್ತ್ರಾಸ್ತ್ರವನ್ನು ಮಾರ್ತಾರೆ. ನಮಗೂ S-400 ಮಾರಿದ್ದಾರೆ, ಚೈನಾಗೂ ಮಾರಿದ್ದಾರೆ. ನಮಗೇನೇನು ಟೆಕ್ನಾಲಜಿ ಕೊಡ್ತಾರೋ ಅದೆಲ್ಲ ಅವರು ಅಲ್ಲಿಗೂ ಸೇಲ್ ಮಾಡ್ತಾರೆ, ಚೈನಾಗೂ ಸೇಲ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು USSR
ಸೋವಿಯತ್ ಯೂನಿಯನ್ ಇವಾಗ ಜೀವಂತ ಇಲ್ಲ, ಇವಾಗಿರೋದು ರಷ್ಯನ್ ಫೆಡರೇಷನ್, ಪುಟಿನ್ರ ರಷ್ಯಾ ಮಾತ್ರ ಅಂತ. ವ್ಯತ್ಯಾಸ ಬಹಳ ಇದೆ. ನಿಜ, ಇವತ್ತಿಗೂ ವ್ಯಾಪಾರ ಎಲ್ಲ ಡಿಫೆನ್ಸ್ ಇದೆಲ್ಲ ರೊಟ್ಟಿ ಚೆನ್ನಾಗಿ ಮಾಡ್ತಿದ್ದೀವಿ, ನಾವು ತೈಲ ಕೂಡ ತರಿಸ್ಕೊಳ್ತಾ ಇದ್ದೀವಿ. ಆದರೆ ಎಕಾನಮಿಕ್ ಪವರ್, ಗ್ಲೋಬಲ್ ಇನ್ಫ್ಲೂಯೆನ್ಸ್ ಬಂದಾಗ ಆವಾಗಿನ ಸೋವಿಯತ್ ಯೂನಿಯನ್ನ 10ನೇ 1 ಭಾಗ ಕೂಡ ಇವತ್ತಿನ ರಷ್ಯಾಗಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡಬೇಕು, ಮೂಲೆ ಗುಂಪು ಮಾಡಬೇಕು ಅನ್ನೋ ಭಾರತದ ಪ್ರಯತ್ನ ಇತ್ತಲ್ಲ, ಯಶಸ್ವಿ ಕೂಡ ಆಗಿತ್ತು. ಚೀನಾ ಬಿಟ್ಟರೆ ಯಾರೂ ಮೂಸೋರಿರಲಿಲ್ಲ ಪಾಕಿಸ್ತಾನವನ್ನು. ಈಗ ಅಮೆರಿಕ ಈ ಮುನೀರ್ನನ್ನು ಎತ್ಕೊಂಡು ಜಿನ್ಪಿಂಗ್ ತೊಡೆ ಮೇಲಿಂದ ಎತ್ತಿ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡ್ಬಿಟ್ರೆ ಆವಾಗ ಭಾರತದ ಆ ಪ್ರಯತ್ನ ವಿಫಲ ಆಗುತ್ತೆ, ಐಸೋಲೇಟ್ ಆಗಲ್ಲ. ಅಮೆರಿಕದ ಟ್ರಂಪ್ ಹೆಗಲ ಮೇಲೆ ಹೋಗಿ ಮುನೀರ ಹತ್ತಿ ಕೂತ್ಕೊಂಡ್ರೆ ಅವಾಗ ಮೂಲೆ ಗುಂಪು ಆಗಿದೆ ಅಂತ ಯಾರಿಗೂ ಅನ್ಸಲ್ಲ. ಅಮೆರಿಕದ ಮಿತ್ರರು ಕೂಡ ನಿಧಾನಕ್ಕೆ ವಾರ್ಮಪ್ ಆಗ್ತಾರೆ ಪಾಕಿಸ್ತಾನ ಜೊತೆಗೆ. ಇದರಿಂದ ಒಂದಲ್ಲ ಒಂದಿನ ಸ್ವಾತಂತ್ರ್ಯ ಪಡಿಬೇಕು ಅನ್ನೋ ಬಲೂಚಿಗಳ ಹೋರಾಟ, ಒಂದಲ್ಲ ಒಂದಿನ POKನ ಪಡಿಬೇಕು ಅನ್ನೋ ನಮ್ಮ ಪ್ರಯತ್ನ ಎಲ್ಲದಕ್ಕೂ ಪೆಟ್ಟು ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಭಾರತದ ಮುಂದಿರೋ ಆಯ್ಕೆ ಏನು? ಒಂದೇ ಆಪ್ಷನ್ ಇರೋದು ರಷ್ಯಾ ಜೊತೆ ಇನ್ನಷ್ಟು ಕ್ಲೋಸ್ ಆಗ್ತೀವಿ ನಾವು ಅಂತ ಹೇಳೋದು, ಜೊತೆಗೆ ಚೈನಾದೊಂದಿಗೆ ಸಂಬಂಧ ಸೆರೆ ಮಾಡ್ಕೊಂಡ್ಬಿಡ್ತೀವಿ ನಾವು ಅಂತ ಹೇಳೋದು. ಈ ರೀತಿ ಬೆದರಿಸೋ ಪ್ರಯತ್ನವನ್ನು ಮಾಡ್ಬೋದು ಅಷ್ಟೇ. ಇದರಿಂದ ಅಮೆರಿಕ ಸ್ವಲ್ಪ ನರ್ವಸ್ ಆಗ್ಬೋದು, ಆದರೆ ದೊಡ್ಡ ಪರಿಣಾಮ ಆಗುತ್ತೆ ಅಂತ ಹೇಳಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಭಾರತ ಮತ್ತು ಚೀನಾ ಆಲ್ರೆಡಿ ಒಂದು ಯುದ್ಧ ಮಾಡಿರೋ ರಾಷ್ಟ್ರಗಳು, ಇವತ್ತಿಗೂ ಗಡಿ ಇಶ್ಯೂಸನ್ನು ಹೊಂದಿರೋ ರಾಷ್ಟ್ರಗಳು. ರಾತ್ರಿ ಬೆಳಗಾಗೋದ್ರೊಳಗೆ ಎಲ್ಲ ಸರಿ ಮಾಡ್ಕೊಂಡು ಇವ್ರು ಫ್ರೆಂಡ್ಸ್ ಆಗಿಬಿಡ್ತಾರೆ ಅಂತ ನಮಗಷ್ಟು ಮೂರ್ಖ ರಾಷ್ಟ್ರ ಕೂಡ ಅಮೆರಿಕ ಅಲ್ಲ, ಅವ್ರಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ಒಂದಷ್ಟು ನರ್ವಸ್ ಮಾಡ್ಬೋದು ಅಮೆರಿಕವನ್ನು ಈ ವಿಚಾರವನ್ನು ಇಟ್ಕೊಂಡು. ಅದಕ್ಕೆ RICನ ಮತ್ತೆ ಆಕ್ಟಿವೇಟ್ ಮಾಡ್ತೀವಿ, ರಷ್ಯಾ, ಇಂಡಿಯಾ, ಚೈನಾ ಸಮ್ಮಿಟ್ ಮೀಟಿಂಗ್ ಮಾಡ್ತೀವಿ, ಮತ್ತು ಜಾಗತಿಕ ವಿಚಾರಗಳನ್ನು ಮತ್ತೆ ಚರ್ಚೆ ಮಾಡಬೇಕು ಅಂತೆಲ್ಲ ಅವ್ರು ಹೇಳ್ತಿರೋದು. ಅದ್ರ ಬಗ್ಗೆ ನಾವು ಈ ರಿಪೋರ್ಟಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಆದರೆ ಅದಕ್ಕೆಲ್ಲ ಟ್ರಂಪ್ ತುಂಬ ಕೇರ್ ಮಾಡ್ತಾರೆ, ಕೇರ್ ಮಾಡುವಂಥ ಮನುಷ್ಯ, ತುಂಬ 10 ವರ್ಷಗಳ ಬಗ್ಗೆ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡ್ತಾರೆ ಅಂತೆಲ್ಲ ಅನಿಸಲ್ಲ ಟ್ರಂಪನ್ನು ನೋಡ್ತಾ ಇದ್ರೆ. ಮತ್ತೊಂದು ಕಡೆ ಈ ಮುನೀರಂಗೆ ಮತ್ತು ಪಾಕಿಸ್ತಾನಕ್ಕಿದ್ದಕ್ಕಿದ್ದ ಹಾಗೆ ಅಮೆರಿಕದ ಸಂಘ ಯಾಕೆ ಇಷ್ಟೊಂದು ಬೇಕು ಅಂತ ಅನಿಸ್ತಾ ಇದೆ ಸ್ನೇಹಿತರೆ. ಒಂದು, ಈ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಚೀನಿ ಆಯುಧಗಳು ಭಾರತ ವಿರುದ್ಧ ಸೋತು ಹೋಗಿವೆ, ವರ್ಕ್ ಆಗಲಿಲ್ಲ ಯಾವುದೂ ಕೂಡ ಸರಿಯಾಗಿ. ಅವ್ರಿಗೀಗ ಪವರ್ಫುಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕು. ಅದನ್ನು ಯಾರು ಕೊಡಬೇಕು? ಒಂದು ಅಮೆರಿಕ ಅಥವಾ ಅಮೆರಿಕದ ಮಿತ್ರರೇ ಕೊಡಬೇಕು, ಬೇರೆ ಎಲ್ಲಿಂದಲೂ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಅವರು ಟ್ರಂಪ್ಗೆ ನೈಸ್ ಮಾಡ್ತಾ ಇದ್ದಾರೆ, ಮುತ್ತಿಕ್ಕೋಕೆ ಪ್ರಯತ್ನ ಪಡ್ತಿದ್ದಾರೆ ಮುನೀರು. ಎರಡನೇದು, ಮುನೀರ್ ಆಲ್ರೆಡಿ ಫೀಲ್ಡ್ ಮಾರ್ಷಲ್ ಅಂತ 5ನೇ ಸ್ಟಾರ್ ಹಾಕ್ಕೊಂಡಿದೆ. ಮುಂದೊಂದು ದಿನ ದೇಶವನ್ನು ಆಳಬೇಕು, ಅದು ನನ್ನ ಹಣೆಯಲ್ಲಿ ಬರೆದಿರೋ ಡೆಸ್ಟಿನಿ ಅಂತ ಅಂದ್ಕೊಂಡಿದೆ ಮುನೀರು. ಹಾಗೆ ಆಳಬೇಕು ಅಂದರೆ ಅಮೆರಿಕದ ಬೆಂಬಲ ಬೇಕು. ಅಮೆರಿಕ ಡೆಮೋಕ್ರಸಿ, ಡಿಕ್ಟೇಟರು, ಪ್ರಜಾಪ್ರಭುತ್ವದ ಕೊಲೆಗಾರ ಅಂಥೇಳಿ ಸಮಸ್ಯೆ ಕೊಡೋಕೆ ಶುರು ಮಾಡಿದ್ರೆ ಆಗಲ್ಲ. ಹೀಗಾಗಿ ಅಮೆರಿಕದ ಪ್ರೀತಿ ಪಾತ್ರ ಡಿಕ್ಟೇಟರ್ ಆಗಬೇಕು ಅಂತ. ಈಜಿಪ್ಟಲ್ಲಿ LCC ಇದ್ದ ಹಾಗೆ ಆ ಥರ ಸುಮಾರು ಕಡೆ ಡಿಕ್ಟೇಟರ್ಗಳನ್ನು ಸಾಕೊಂಡಿದ್ದಾರೆ, ಈಜಿಪ್ಟ್ನ LCC ರೀತಿ. ಈ ಹಿಂದೆ ಒಂದ್ಸಲಿ ಅಮೆರಿಕದ ಟಾಪ್ ಲೆವೆಲ್ ಡಿಸ್ಕಷನ್ನಲ್ಲಿ ಒಂದು ಚರ್ಚೆ ಬಂದಾಗ, ನೀವೇನು ಡಿಕ್ಟೇಟರ್ಗಳ ವಿಚಾರದಲ್ಲಿ ಕೆಲವರಿಗೆಲ್ಲ ಮಾತ್ರ ಟೀಕೆ ಮಾಡ್ತೀರಿ, ಕೆಲವರು ನೀವೇ ಸಾಕೊಂಡಿದ್ರಲ್ಲ ಕೇಳಿದಾಗ, ಹೌದು ಇವರೆಲ್ಲ ಡಿಕ್ಟೇಟರ್ಗಳೇ, ಬಟ್ ಇವರೆಲ್ಲ ನಮ್ಮ ಡಿಕ್ಟೇಟರ್ಗಳು, ನಮ್ಮ SOBಗಳು ಅಂತ ಹೇಳಿದರು ಅಮೆರಿಕನ್ಸ್. ಅದ್ರ ಬಗ್ಗೆ ನಾವು ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಅಮೆರಿಕದ SOBಗಳು ಏನಂದ್ರೆ ನಾವೇನು ಬಿಡಿಸಿ ಹೇಳಲ್ಲ ಸ್ನೇಹಿತರೆ, ನೀವು ಗೂಗಲ್ ಮಾಡಿ ನೋಡಿ, ಅಥವಾ ಈ ರಿಪೋರ್ಟ್ನ ಲಿಂಕನ್ನು ಸ್ಕ್ರೀನ್ ಮೇಲೆ ಎಂಡಲ್ಲಿ ತರ್ತೀವಿ, ಕ್ಲಿಕ್ ಮಾಡೋ ಮೂಲಕ ನೀವು ಆ ರಿಪೋರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಮೆರಿಕದ SOBಗಳು ಅಂದರೆ ಯಾರು ಅಂಥೇಳಿ. ನಾವು ಹೇಳ್ತಿರೋದಲ್ಲ, ಇದು ಅಮೆರಿಕನ್ಸೇ ಹೇಳಿರೋದು, ನಾವು ಆ ಥರ ಎಲ್ಲ ಕೆಟ್ಟ ಶಬ್ದ ಬಳಸಲ್ಲ. ಓಕೆ, ಸೊ ಮುನೀರಿಗೆ ಆ ರೀತಿ ಆ ಪಟ್ಟಿಯಲ್ಲಿ ಸೇರೋ ಆಸೆ ಇದೆ ಅಂತ ಕಾಣುತ್ತೆ. ಹಾಗೆ ಸಾಲದ ಆಸೆನೂ ಇದ್ದೇ ಇರುತ್ತೆ. ಅಂತಾರಾಷ್ಟ್ರೀಯವಾಗಿ ಭಿಕ್ಷಾಟನೆ ಮಾಡಬೇಕಲ್ಲ, ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅಮೆರಿಕದ ಕಂಟ್ರೋಲ್ನಲ್ಲಿದ್ದಾವಲ್ಲ, ಅಲ್ಲೆಲ್ಲ ಸಾಲ ಎತ್ತಬೇಕಲ್ಲ, ಅದಕ್ಕೂ ಕೂಡ ಅಮೆರಿಕವನ್ನು ಚೆನ್ನಾಗಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇವರಿಗೆ. ಭಾರತ FATFನ ಗ್ರೇ ಲಿಸ್ಟ್ಗೆ ಪಾಕಿಸ್ತಾನವನ್ನು ಸೇರಿಸೋಕ್ಕೂ ಪ್ರಯತ್ನ ಪಡ್ತಾ ಇದೆ. ಅದನ್ನು ತಡಿಬೇಕು ಅಂದರೂ ಕೂಡ ಅಮೆರಿಕದ ಹೆಲ್ಪ್ ಬೇಕು. ಹಾಗಾಗಿ ಟ್ರಂಪ್ ಸೇವೆಯಲ್ಲಿ ನಿರತವಾಗಿದೆ ಮುನೀರ್ ಆ್ಯಂಡ್ ಗ್ಯಾಂಗ್. ಆದರೆ ಇದನ್ನು ಚೀನಾ ಯಾವ ರೀತಿ ನೋಡುತ್ತೆ, ಇಷ್ಟೊಂದು ಅಮೆರಿಕನ ಒಳಗೆ ಬಿಟ್ಕೊಂಡ್ರೆ ಚೀನಾ ಹೆಂಗೆ ನೋಡುತ್ತೆ ಅನ್ನೋ ಕುತೂಹಲ ಇದೆ. ಯಾಕಂದರೆ ಐರನ್ ಬ್ರದರ್, ಕಬ್ಬಿಣದ ಸ್ನೇಹ, ಕಲ್ಲಿನಷ್ಟು ಗಟ್ಟಿ ಅಂತ ದಿನ ಚೀನಾ ಬಳಿ ಹಣ ಪೀಕಿತ್ತು. ಸಿಪೆಕ್ ಯೋಜನೆ ಅಂತ ಸಿಕ್ಕ ಕಡೆ $60 ಬಿಲಿಯನ್ ಸುರಿಸಿದ್ರು. ಈಗ ಚೀನಾ ಬಲೂಚಿಸ್ತಾನ ಅನ್ನೋ ಬರಡು ಭೂಮಿಯಲ್ಲಿ ನಾಟಿ ಮಾಡಿಕೊಂಡು ಹಾಕೊಂಡಿದೆ. ಇದಕ್ಕೆಲ್ಲ ಚೀನಾ ಹೇಗೆ ರಿಯಾಕ್ಟ್ ಮಾಡುತ್ತೆ? ಸಾಲ ವಾಪಸ್ ಕೇಳುತ್ತಾ? ಈಗೇನು ನಿಧಾನ ಕಟ್ಟಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ, ಅದನ್ನು ಮತ್ತೆ ಏನಾದ್ರು ಟೈಟ್ ಮಾಡ್ತಾರಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಗ್ರರಿಗೆ ಶೀಲ್ಡ್ ಆಗಿತ್ತಲ್ಲ, ಚೈನಾ ತಡಿತಾ ಇತ್ತು. ಅಮೆರಿಕನೂ ಸಪೋರ್ಟ್ ಮಾಡಿದ್ರು ಕೂಡ ಉಗ್ರರನ್ನು ಸ್ಯಾಂಕ್ಷನ್ ಲಿಸ್ಟಿಗೆ ಸೇರ್ಸೋಕ್ಕೆ ಚೀನಾ ಕಾಪಾಡ್ತಾ ಇತ್ತು ವಿಟೋ ಮಾಡಿ. ಇವಾಗ ಚೀನಾ ಏನು ಮಾಡುತ್ತೆ ಅನ್ನೋ ಕುತೂಹಲ ಇದೆ. ಈ ಮುನೀರು ಜಿನ್ಪಿಂಗ್ ತೊಡೆಯಿಂದ ಹಾರಿ ಹೋಗಿ ಟ್ರಂಪ್ ಹೆಗಲ ಮೇಲೆ ಕೂತಿರೋದ್ರಿಂದ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.